ಸೊ ಇವಾಗ ಇರಾನ್ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ತಿದೆ. ಮತ್ತೆ ಅಮೆರಿಕ ಮಿಲಿಟರಿ ಬೇಸ್ಗಳ ಮೇಲೆ ಈ ದೇಶಗಳಿಗೆ ಇದರಿಂದ ಸಿಗೋದಾದ್ರೂ ಏನು? ಇದು ರಿಸೋರ್ಸಸ್ಗಾಗಿ, ಸೆಕ್ಯೂರಿಟಿ ಅಥವಾ ಪವರ್ಗಾಗಿ ನಡೀತಿರೋ ಜಗಳನಾ? ಇಲ್ಲ ಇಲ್ಲ, ಇದು ಅದ್ರ ಬಗ್ಗೆ ಅಲ್ಲ. US ವೆನೆಜುವೆಲಾ, US ಇರಾನ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ರಷ್ಯಾ, ಯುಕ್ರೇನ್. ಇಲ್ಲ ಇಲ್ಲ ಇಲ್ಲ, ನೋಡ್ತಿರೋ ದೃಷ್ಟಿನೇ ತಪ್ಪು. ಆಸ್ತಿ ಬಗ್ಗೆ ನೆಪ ಅಷ್ಟೇ. ಅವ್ರ ಆಸ್ತಿಗೋಸ್ಕರ ಅಲ್ಲ ಕಿತ್ತಾಡ್ತಿರೋದು. ಅವ್ರು ಕಿತ್ತಾಡ್ತಿರೋದು ನಿಜಾಂಶ ಏನಂದರೆ, ಇವಾಗ ಇರಾನ್ಗೆ ಏನಾಗ್ತಿದ್ಯೋ ಅದನ್ನು ನೋಡಿ ಪ್ರತಿಯೊಂದು ದೇಶನೂ ಅಮೇರಿಕಾನ್ ತಲುಪುವಂಥ ನ್ಯೂಕ್ಲಿಯರ್ ICBM ನಮಗೂ ಬೇಕು ಅಂತ ಆಸೆ ಪಡ್ತಿದ್ದಾರೆ. ಸೊ ಅವ್ರು ಆಯಿಲ್ಗೋಸ್ಕರ ಯುದ್ಧ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಆದರೆ ಅವರು ಅದಕ್ಕಲ್ಲ ಯುದ್ಧ ಮಾಡ್ತಿರೋದು. ಪ್ರಪಂಚದಲ್ಲಿರೋ ಪ್ರತಿಯೊಂದು ದೇಶನೂ ಇದನ್ನೇ ಯೋಚಿಸ್ತಿದೆ. ನನ್ನ ಸಿಟಿಗೆ ಹೊಡೆಯೋ ಮಿಸೈಲ್ ನಿನ್ನ ಹತ್ರ ಇಲ್ವಾ, ಅದಕ್ಕೆ ನಾನು ಬಂದು ನೀನು ಎಲ್ಲ ಸಿಟಿಗಳನ್ನ ಧ್ವಂಸ ಮಾಡ್ತೀನಿ. ಸರಿ, ನೀವು ಯಾರನ್ನೂ ಒಬ್ಬನ ತಡಿಬೋದು ಮಿಸೈಲ್ ಮತ್ತು ಬಾಂಬ್ನ ತಯಾರಿಸೋದ್ರಿಂದ. ಅದೇ ಪರ್ಚೇಸ್ ಮಾಡೋದ್ರಿಂದ ಹೆಂಗೆ ತಪ್ಪಿಸ್ತೀರಾ? ನಾರ್ತ್ ಕೊರಿಯನ್ ನೋಡಿ, ಅವ್ರಿಗೇನು ಬಾಂಬ್ ಸಿಕ್ತು? ಅವ್ರ ಹತ್ರ ನಿಜವಾಗ್ಲೂ ಸ್ವಂತ ಟೆಕ್ನಾಲಜಿನ ಇತ್ತು? ಇಲ್ಲ, ಯಾರೋ ಸಪ್ಲೈ ಮಾಡಿದ್ದವ್ರಿಗೆ. ಉತ್ತರ ಬಹಳ ಸುಲಭ. ಪ್ರಪಂಚಕ್ಕೆ ಬೇಕಾಗಿರೋದು ನಮಸ್ತೆ ಆಚಾರ್ಯಜಿ, ನಾನು ಅಮೆರಿಕಾದಲ್ಲಿ ಇರೋದು ಮತ್ತೆ ನಿಮ್ಮನ್ನ ತುಂಬಾ ಕಾಲದಿಂದಲೇ ನಿರಂತರವಾಗಿ ಕೇಳ್ತಾ ಬಂದಿದ್ದೀನಿ. ನೀವು ಈ ಹಿಂದೆ ಎಷ್ಟೋ ಪ್ರಶ್ನೆಗಳಿಗೆ ಸಮಯ ತೆಗೆದುಕೊಂಡು ಉತ್ತರ ಕೊಟ್ಟಿದ್ದೀರಿ, ನನ್ನ ಪ್ರಶ್ನೆಗಳಿಗೆ. ಅದರಿಂದ ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ ಮತ್ತು ನನ್ನ ಜೀವನ ಬಹಳ ಮಟ್ಟಿಗೆ ಸುಧಾರಿಸಿದೆ. ಇವತ್ತಿನ ನನ್ನ ಪ್ರಶ್ನೆ ಈಗ ವಿಶ್ವದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಈ ಯುದ್ಧಗಳ ಬಗ್ಗೆ. ಒಂದೆರಡು ದಿನಗಳ ಹಿಂದೆ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತು. ಮತ್ತೆ ಅಲ್ಲಿನ ಪ್ರಮುಖ ರಾಜಕೀಯ ಮತ್ತು ಧಾರ್ಮಿಕ ನಾಯಕ ಅಯತೊಲ್ಲಾ ಅಲಿಯನ್ನ ಕೊಂದ್ರು. ಮತ್ತೆ ಇವರು ಇರಾನ್ನ ಒಬ್ಬ ಅತ್ಯಂತ ಪ್ರಮುಖ ನಾಯಕರಾಗಿದ್ರು. ಸೊ ಈಗ ಇರಾನ್ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದೆ. ಇಸ್ರೇಲ್ ಮತ್ತೆ ಗಲ್ಫ್ ಭಾಗದಲ್ಲಿರೋ ಅಮೆರಿಕದ ಬೇಸ್ಗಳ, ಮಿಲಿಟರಿ ಬೇಸ್ಗಳ ಮೇಲೆ ದಾಳಿ ಮಾಡ್ತಿದೆ. ಇದೆಲ್ಲ ಎಂತಹ ಸಮಯದಲ್ಲಿ ನಡೀತಿದೆ ಅಂದ್ರೆ, ಇತ್ತ ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನದ ನಡುವೆನೂ ಈಗಾಗಲೇ ಸಾಕಷ್ಟು ಟೆನ್ಷನ್ ಇದೆ. ಹೋದ ತಿಂಗಳು ಪಾಕಿಸ್ತಾನ ಅಫ್ಘಾನಿಸ್ತಾನ್ ಮೇಲೆ ದಾಳಿ ಮಾಡ್ತು. ಇನ್ನು ರಷ್ಯಾ ಮತ್ತು ಉಕ್ರೇನ್ ನಡುವೆ ಮೊದಲಿನಿಂದಲೇ ಟೆನ್ಷನ್ ಮತ್ತು ಯುದ್ಧದ ಪರಿಸ್ಥಿತಿ ಇದೆ. ಸೊ ನನ್ನ ಪ್ರಶ್ನೆ ಏನಂದ್ರೆ, ಈ ದೇಶಗಳಿಗೆ ಇದರಿಂದ ನಿಜವಾಗಿಯೂ ಏನ್ ಸಿಗ್ತಾ ಇದೆ? ಮತ್ತೆ ಇದೆಲ್ಲ ಸಂಪನ್ಮೂಲಗಳಿಗಾಗಿ ಅಲ್ಲ. ಅದು ಇದು ಯಾವುದ್ರ ಬಗ್ಗೆನೂ ಅಲ್ಲ. ರಾಷ್ಟ್ರ ಅನ್ನೋದು ಯಾವುದೋ ಒಂದು ಪ್ರಜ್ಞೆ ಇರೋ ಜೀವಂತವಾಗಿರೋ ಅಸ್ತಿತ್ವ ಅಲ್ಲ. ರಾಷ್ಟ್ರ ಅಂದರೆ ಸಿದ್ಧಾಂತ. ರಾಷ್ಟ್ರ ಅದೊಂದು ಸಿದ್ಧಾಂತ. ಅದು ಜಾಗೃತವಾಗಿಯೂ ಇರ್ಬೋದು, ಅಜಾಗೃತವಾಗಿಯೂ ಇರ್ಬೋದು. ರಾಷ್ಟ್ರಗಳ ಉದ್ದೇಶನೇ ಜಾಗೃತವಾಗಿರೋ ತತ್ವಗಳಾಗಬೇಕು ಅಂತ. ಅದ್ರ ಮುಖಾಂತರ ಜಾಗೃತ ಜನರನ್ನು ಒಂದು ಮಾಡೋದು ಅಲ್ವಾ? ಜನರನ್ನ ಬೇರ್ಪಡಿಸೋದು ಅದ್ರ ಸಿದ್ಧಾಂತ ಆಗಿರಬಾರ್ದು. ನೆನ್ಪಿಡಿ, ಸಿದ್ಧಾಂತಗಳನ್ನ ಹುಟ್ಟು ಹಾಕೋದೇ ಈ ಅಹಂಕಾರ. ಸಿದ್ಧಾಂತಕ್ಕೆ ತನ್ನದೇ ಆದ ಯಾವುದೇ ಸ್ವಂತ ಅಸ್ತಿತ್ವ ಅಂತೂ ಇರೋದಿಲ್ಲ. ಅಹಂಕಾರ ಏನಾದ್ರು ಕತ್ಲಲ್ಲಿ ಇರಬೇಕು ಅಂತ ಇಷ್ಟಪಟ್ರೆ ಆ ಕತ್ಲಲ್ಲೇ ಉಳ್ಕೊಳಕ್ ಬೇಕಾಗಿರೋ ತತ್ವಗಳನ್ನೆಲ್ಲ ಹುಟ್ಟಿಸ್ಕೊಳ್ಳುತ್ತೆ. ಉದಾಹರಣೆ ಇದೆ, ಇಲ್ಲಿ 100 ಜನ ಕೂತ್ಕೊಂಡಿದ್ದಾರೆ. ಈ 100 ಜನ ಏನಾದರೂ ಇಷ್ಟಪಟ್ರೆ ನಾವು ಕತ್ಲಲ್ಲೇ ಇರಬೇಕು ಅಂತ. ಯಾಕಂದ್ರೆ ಕತ್ಲಲ್ಲಿರೋದ್ರಿಂದ ಅಹಂಕಾರಕ್ಕೆ ಖುಷಿ ಆಗುತ್ತೆ. ಆ 100 ಜನ ಅವ್ರದೇ ಒಂದು ರಾಷ್ಟ್ರದ ಸಿದ್ಧಾಂತ ಮುಂದೆ ತರ್ತಾರೆ. ಅದು ಆಕ್ರಮಣಕಾರಿ, ಭೇದ ಉಂಟು ಮಾಡೋ, ಉಗ್ರ ಸ್ವಭಾವದ್ದು, ಮತ್ತೆ ಅಪರೂಪವಾಗಿರೋದು. ಮತ್ತಿನ್ನೊಂದು ಕಡೆ ಅದೇ ಈ 100 ಜನ ಏನಾದರೂ ಜಾಗೃತರಾಗಿದ್ದರೆ ಅವಾಗ ಅವರು ಜಾಗೃತ ರಾಷ್ಟ್ರದ ಸಿದ್ಧಾಂತನ ಮುಂದೆ ತರ್ತಾರೆ. ಮತ್ತೆ ಆ ಥರದ್ದು ಒಂದು ದೇಶ ಇಡೀ ಜಗತ್ತಿಗೇನೆ ಶುಭಕಾರಿಯಾಗಿರ್ಬೋದು. ಸೊ ರಾಷ್ಟ್ರಗಳೆಲ್ಲ ಕಿತ್ತಾಡೋದು, ಅಹಂಕಾರಗಳು ಕಿತ್ತಾಡೋದು. ನಾವು ಅಂದ್ಕೊಂಡಂಗಲ್ಲ ಅದು. ಅಮೇರಿಕಾ ವೆನೆಜುವೆಲಾ, ಅಮೇರಿಕಾ ಇರಾನ್, ಪಾಕಿಸ್ತಾನ್ ಅಫ್ಘಾನಿಸ್ತಾನ್, ಅಥವಾ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್, ಮತ್ತು ಅದೊಂದು ರಷ್ಯಾ ಯುಕ್ರೇನು. ಅಲ್ಲ, ತಪ್ಪು ಲೇಬಲ್ಗಳನ್ನ ನೋಡ್ತಾ ಇದ್ದೀವಿ. ಅಹಂಕಾರಗಳು ಯುದ್ಧ ಮಾಡ್ತಿದ್ದಾವೆ.
ತುಂಬ ದೊಡ್ಡ ಅಪಾಯ ಇದೆ. ನಾವೇನಾದರೂ ಯೋಚನೆ ಮಾಡಿದ್ರೆ ರಷ್ಯಾ ಯುಕ್ರೇನ್ ಕಿತ್ತಾಡ್ತಿದ್ದಾವೆ ಅಂತ. ಇಲ್ಲಿ ನಿಜವಾದ ಅಪರಾಧಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಅದು ಹೆಂಗೆ ಕಾಣಿಸುತ್ತೆ ಅಂದರೆ, ಯಾವುದೋ ಕಲ್ಪನೆಯ ವಿಷಯ ರಾಷ್ಟ್ರ ಅಂತ ಹೇಳ್ಕೊಂಡು ಯುದ್ಧ ಮಾಡ್ತಿದೆ ಅಂತ. ರಾಷ್ಟ್ರಗಳೆಲ್ಲ ಕಿತ್ತಾಡ್ತಿರೋದು ತುಂಬ ಸರಳ. ಮನುಷ್ಯರಲ್ಲಿ ಕಿತ್ತಾಡ್ತಿರೋದು ತುಂಬ ಆದಿಮ ಕಾರಣಗಳಿಗೆ. ಇದರಲ್ಲಿ ಘನತೆ ಪಡೆಯುವಂಥದ್ದು ಏನೂ ಇಲ್ಲ. ಈ ಕಾರಣಗಳೆಲ್ಲ ಆದಿಮಾನವನ ಮನಸ್ಥಿತಿಯಿಂದಾನೇ ಬರ್ತಿರೋದು, ಮತ್ತೆ ಕಾಡಿನ ಬರ್ತಿದೆ. ನಮ್ಮ ಕಾರಣಗಳೇನು ಬದಲಾಗಿಲ್ಲ. ನಾಗರಿಕತೆಗಳು ಬೆಳೆದಿವೆ, ಅದೇ ನಮ್ಮ ಅಹಂಕಾರ ಬೆಳೆದಿಲ್ಲ ಅಲ್ವಾ? ಅದೇ ಅಹಂಕಾರ ವಿಜ್ಞಾನ ಬೆಳೆಯುತ್ತೆ, ತಂತ್ರಜ್ಞಾನ ಬೆಳೆಯುತ್ತೆ, ನಾಗರಿಕತೆ ಬೆಳೆಯುತ್ತೆ, ವ್ಯವಸ್ಥೆಗಳು ಬದಲಾಗುತ್ತೆ. ಆದರೆ ಅಹಂಕಾರ ಅದು ಬೆಳೆಯಲ್ಲ. ಕೊನೆ ಪಕ್ಷ ಇಷ್ಟು ಸಣ್ಣ 2000 ಅಥವಾ 5000 ವರ್ಷಗಳ ಸಮಯದಲ್ಲಂತೂ ಸಾಧ್ಯನೇ ಇಲ್ಲ. ಅದು ಎಷ್ಟು ಕಮ್ಮಿ ಸಮಯ ಅಂದರೆ ಶಾರೀರಿಕ ಪ್ರವೃತ್ತಿಗಳೂ ಬದಲಾಗೋದಿಲ್ಲ. ಸೊ ಆದಿಮಾನವ ಯಾವ ಕಾರಣಗಳಿಗೆ ಕಿತ್ತಾಡ್ತಿದ್ನೋ ನಾವು ಅದೇ ಕಾರಣಕ್ಕೆ ಕಿತ್ತಾಡ್ತಾ ಇದ್ದೀವಿ. ನೀವು ಹೇಳೋದೇ ಸಂಪತ್ತು ಅಂತ. ಅಲ್ಲ ಅಲ್ಲ, ಅವೆಲ್ಲ ಬರೀ ನೆಪ ಅಷ್ಟೇ. ಇಲ್ಲ, ಅವ್ರು ಸಂಪತ್ಗೋಸ್ಕರ ಕಿತ್ತಾಡ್ತಿಲ್ಲ. ಕಿತ್ತಾಡ್ತಿರೋದು ಐಡೆಂಟಿಟಿಗೋಸ್ಕರ. ಐಡೆಂಟಿಟಿ ಹೆಂಗೆ ಐಡೆಂಟಿಟಿಗೋಸ್ಕರ ಕಿತ್ತಾಟ? ಅದು ಅಹಂಕಾರ ಹೇಳುತ್ತೆ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದು ಹೇಳುತ್ತೆ, ನಾನು ಇನ್ಕಂಪ್ಲೀಟ್, ನಾನು ಅಪೂರ್ಣವಾಗಿದ್ದೀನಿ. ಸೊ ನಾನು ಕಂಪ್ಲೀಟ್ ಆಗೋಕ್ಕೆ ಏನು ಬೇಕು? ಸಿಕ್ಕಾಪಟ್ಟೆ ವಸ್ತುಗಳು, ಸಿಕ್ಕಾಪಟ್ಟೆ ಎನರ್ಜಿ. ಯಾಕಂದರೆ ಆ ಎನರ್ಜಿ ನನಗೆ ಇನ್ನೂ ವಸ್ತುಗಳು ಕೊಡುತ್ತೆ. ಅದಕ್ಕೆ ನಾನು ಆಯಿಲ್ಗೋಸ್ಕರ ಯುದ್ಧ ಮಾಡಬೇಕು. ಯಾವುದೇ ಆಗಿರಲಿ, ಇರಾಕ್, ಇರಾನ್, ಕುವೈತ್, ವೆನೆಜುವೆಲಾ, ಎನರ್ಜಿಗೋಸ್ಕರ ಈ ಯುದ್ಧಗಳನ್ನು ನೀವು ನೋಡಿದಾಗ ಈ ಎನರ್ಜಿ ಯಾವುದಕ್ಕೆ ಸಂಬಂಧವಾಗಿದೆ ಅನಿಸುತ್ತೆ? ಅಹಂಕಾರದ ವಸ್ತುಗಳ ಹುಡುಕಾಟ. ಮೂಲಭೂತವಾಗಿ ನಾನು ಇನ್ಕಂಪ್ಲೀಟ್ ಅಂತ ಅದು ಅಂದ್ಕೊಂಡಿದೆ. ವಿಷಯ ಹೇಳುತ್ತೆ ನಾನು ಅಪೂರ್ಣ, ನನ್ನ ಪೂರ್ತಿಗೊಳಿಸೋದಕ್ಕೆ ವಸ್ತು ಮೇಲೆ ವಸ್ತು ಬೇಕು ಅಂತ. ಸೊ ನೋಡೋದಕ್ಕೆ ಅವರು ಆಯಿಲ್ಗೋಸ್ಕರ ಕಿತ್ತಾಡ್ತಿದ್ದಾರೆ ಅನಿಸುತ್ತೆ. ಅದು ನಿಜವಾಗ್ಲೂ ಅದಕ್ಕೋಸ್ಕರ ಅಲ್ಲ. ಕಿತ್ತಾಡ್ತಿರೋದು ಐಡೆಂಟಿಟಿಗೋಸ್ಕರ. ಇದು ಅರ್ಥ ಆಗ್ತಿದೆಯಾ ನಿಮಗೆ? ಇಲ್ಲ ಅಂದರೆ ಎನರ್ಜಿ ವಿಷಯಕ್ಕೆ ಬಂದಾಗ ಸೌದೆಗಿಂತ ಅಮೆರಿಕ ಹತ್ರನೇ ಜಾಸ್ತಿ ಇದೆ. ಎನರ್ಜಿಗೋಸ್ಕರ ಅವ್ರು ಯಾರ ಮೇಲೂ ದಾಳಿ ಮಾಡೋ ಅವಶ್ಯಕತೆನೇ ಇಲ್ಲ. ಇರಾನ್ ಹತ್ರ ಇರೋ ಆಯುಧಗಳು ಅಮೆರಿಕ ಅಷ್ಟು ದೂರ ತಲುಪೋ ಸಾಧ್ಯತೆನೇ ಇಲ್ಲ. ಮತ್ತೆ ಬಹುಶಃ ಯಾವುದೋ ಒಂದು ಕಾಲದಲ್ಲಿ ಡೀಲ್ ಮಾತುಕತೆ ನಡೆದಿತ್ತು. ಆವಾಗ ಏನಂತ ಹೇಳಲಾಗಿತ್ತಂದರೆ, ಮತ್ತೆ ಒಮಾನ್ ದೇಶದ ಮಧ್ಯಸ್ಥಿಕೆಯಲ್ಲಿ ಆ ಇರಾನ್ ಬಹುಶಃ ಫಿಸಲ್ಮಿಟಿಯನ್ನು ತಯಾರಿಸ್ಬೋದು, ಆದರೆ ಅದನ್ನು ಸ್ಟಾಕ್ ಮಾಡೋಕ್ಕಾಗಲ್ಲ ಅಂದರೆ ವೆಪನ್ ಆಗೂ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಹಾಗಾದ್ರೆ ಏನು ಪಣಕ್ಕಿಟ್ಟಿರೋದು? ಕನ್ಸಂಪ್ಷನ್. ನನಗೆ ಎಷ್ಟು ಹಣ ಸಿಗೋಕ್ಕೆ ಸಾಧ್ಯ ಇದೋ ಅಷ್ಟು ಹಣ ಸಿಗಬೇಕು. ಯಾಕಂದರೆ ಅದರಿಂದ ನಾನು ಎಷ್ಟು ಬೇಕೋ ಅಷ್ಟು ವಸ್ತುನ ಕನ್ಸ್ಯೂಮ್ ಮಾಡ್ಬೋದು. ನನಗೆ ಇನ್ನೂ ಅಷ್ಟು ಎನರ್ಜಿ ಸಿಗ್ತಾ ಇಲ್ಲಿ. ಮತ್ತು ಇರಾನ್ ಹತ್ರ ಎನರ್ಜಿ ಇದೆ. ಅದಕ್ಕೇ ಅವ್ರಿಗಿಷ್ಟ ಆಗಿರೋ ಸರ್ಕಾರ ಇರಾನ್ನಲ್ಲಿ ಬೇಕು. ಅದರಿಂದ ಏನು ಮಾಡ್ಬೋದು? ಇರಾನ್ನಲ್ಲಿರೋ ಎನರ್ಜಿನೂ ಕಿತ್ಕೋಬೋದು. ಇಲ್ಲಾಂದರೆ ಎನರ್ಜಿ ಯಾಕೆ ಬೇಕು ನೀವೇ ಹೇಳಿ? ಹಂಗೆ ನೋಡಿದ್ರೆ ಒಂದು ಲೆಕ್ಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬಳಸ್ತಿರೋ ಎನರ್ಜಿ ಅಮೆರಿಕಾದಲ್ಲಿ ಪ್ರಪಂಚದಲ್ಲೇ ಅದೇ ಅತಿ ಹೆಚ್ಚಾಗಿರೋದು. ಮತ್ತು ಯಾಕೆ ನಿಮ್ಗಿನ್ನ ಎನರ್ಜಿ ಬೇಕು? ಒಂದು ವೇಳೆ ಎನರ್ಜಿ ಬೇಕಂದ್ರೂ ಬೇಕಾದಷ್ಟು ರಿಸರ್ವ್ಸ್ಗಳಿದ್ದಾವೆ, ನಿಮ್ಮ ದೇಶದಲ್ಲೇ ಇದ್ದಾವೆ. ಆದರೆ ಅದು ಸಾಕಾಗಲ್ಲ. ಇಡೀ ಪೂರ್ತಿ ಭೂಮಿ ಎನರ್ಜಿ ರಿಸರ್ವ್ಸ್ ಕೊಟ್ಟರೂ ಸಾಕಾಗಲ್ಲ.
ಯಾಕಂದ್ರೆ ಅಹಂಕಾರ ಅನ್ನೋ ಈ ಅಪೂರ್ಣತೆಯನ್ನ ಯಾವತ್ತೂ ತುಂಬೋದಕ್ಕೆ ಆಗಲ್ಲ. ನೀವು ಇಡೀ ಬ್ರಹ್ಮಾಂಡನೇ ತಂದು ಹಾಕಿದ್ರೂ ಒಳಗಡೆಯಿಂದ ಅದು ಖಾಲಿನೇ ಇರುತ್ತೆ. ಅದಕ್ಕೇನೆ ಈ ಡಿಪ್ಲೊಮಸಿ ಎಲ್ಲ ಕೆಲಸ ಮಾಡೋದಿಲ್ಲ. ನಿಮಗೆ ಡಿಪ್ಲೊಮಸಿ ಬೇಕಾಗಿಲ್ಲ, ನಿಮಗೆ ಬೇಕಾಗಿರೋದು ಜ್ಞಾನ. ಅದಕ್ಕೇನೆ ಈ ಡೀಲ್ಸ್ಗಳೆಲ್ಲ ಸಮಸ್ಯೆ ಬಗೆಹರಿಸಲ್ಲ. ಅದಕ್ಕೆ ಈ ಫಾರಿನ್ ಮಿನಿಸ್ಟರ್ಸ್, ಬ್ಯೂರೋಕ್ರಾಟ್ಸ್ ಮತ್ತು ರಾಯಭಾರಿಗಳು, ಅಂಬಾಸಡರ್ಗಳು, ಎಂಬಸೀಸ್ಗಳು ಅವರೆಲ್ಲ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ. ಇವ್ರ ಯುದ್ಧಗಳನ್ನ ನಿಲ್ಸೋಕ್ಕಾಗಲ್ಲ. ನಮಗೆ ಬೇಕಾಗಿರೋದು ಜ್ಞಾನ, ನಮಗೆ ಬೇಕಿರೋದು ಅಹಂಕಾರ ತನ್ನನ್ನೇ ತಾನು ನೋಡ್ಕೊಳ್ಳೋದು. ಆದರೆ ನಮಗಿಷ್ಟ ಆಗೋದು ಎಂಟರ್ಟೈನ್ಮೆಂಟೇ ಅಲ್ವಾ? ಅದಕ್ಕೆ ನಾವು ಹೇಳ್ತೀವಿ, ಇಲ್ಲ ನೋಡಿ ಸರ್ ಈ ಸಮಸ್ಯೆ ಜಿಯೋಪೊಲಿಟಿಕಲ್ ಅಂತ. ಇಲ್ಲ ಸರ್, ಪ್ರಾಬ್ಲಮ್ ಇರೋದು ಇಲ್ಲಿ ಒಳಗೆ, ಮನುಷ್ಯನ ಹೃದಯದೊಳಗೆ. ಬೇಕಾದ್ರೆ ನೀವು ಇದಕ್ಕೆ ಫ್ಯಾನ್ಸಿ ಲೇಬಲ್ಗಳು ಕೊಡ್ಬೋದು, ಆದರೆ ಲಾಭ ಇಲ್ಲ. ಇದನ್ನು ನೀವು ಕಾಲದಿಂದ ಮಾಡ್ತಾನೇ ಇದ್ದೀರಾ. ಈಗ ಉಳಿದಿರೋದಂದರೆ ಒಂದು ದೊಡ್ಡ ನ್ಯೂಕ್ಲಿಯರ್ ಯುದ್ಧ ಅಷ್ಟೇ. ಅದಾದ್ಮೇಲೆ ಯಾರೂ ಉಳಿದು ಇರಲ್ಲ ತಮಗೆ ತಾವೇ ಮೋಸ ಮಾಡ್ಕೊಳ್ಳೋದಕ್ಕೆ. ಈ ಕೆಟ್ಟ ಅಹಂಕಾರದ ಉದ್ದೇಶ ಇಷ್ಟೇ, ಒಂದು ನ್ಯೂಕ್ಲಿಯರ್ ಸ್ಫೋಟದಲ್ಲಿ ಸಾಯೋವರೆಗೂ ನೀನೇ ಮೋಸ ಮಾಡ್ಕೋತಾನೇ ಇರು, ಅಪಾಯದ ಸಂಪೂರ್ಣವಾಗಿ ಧ್ವಂಸ ಆಗೋವರೆಗೂ. ಅದು ಗ್ಯಾರಂಟಿ ಕೊಡುತ್ತೆ ನೀನು ಯಾವತ್ತೂ ಸತ್ಯದ ಮುಂದೆ ಬರದೇ ಇರೋ ಹಾಗೆ. ನೀನು ಬದುಕಿರೋವರೆಗೂ ನೀನೇ ಸುಳ್ಳು ಹೇಳ್ಕೊಂಡಿದ್ದೆ, ಮತ್ತು ನೀನು ನಿನಗೇನೆ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ಕೊಂಡೆ ಅಂದರೆ ಕೊನೆಗೆ ಆಗಿದ್ದೇನು ಒಂದು ನ್ಯೂಕ್ಲಿಯರ್ ವಿಸ್ಫೋಟ, ಮತ್ತು ನೀನು ನಾಶ ಆಗೋದೆ. ಮತ್ತು ಅದರಿಂದ ಕನ್ನಡಿ ಮುಂದೆ ಸತ್ಯ ಎದುರಿಸೋ ಆ ಭಯಾನಕ ಪರಿಸ್ಥಿತಿಯಿಂದ ಬಚಾವಾದೆ ನೀನು. ಜೀವನ ಪೂರ್ತಿ ನನಗೆ ನಾನೇ ಸುಳ್ಳು ಹೇಳ್ಕೊಂಡೆ, ಆಮೇಲೆ ನಾನು ಸ್ಫೋಟ ಆಗೋದೆ. ಒಳ್ಳೇದಾಯಿತು, ಯಾಕಂದರೆ ಸಾಯವಾಗಲೂ ನನ್ನನ್ನು ನೋಡ್ಕೊಳ್ಳೋ ಅಗತ್ಯನೇ ಬರಲಿಲ್ಲ. ಈ ಜಗತ್ ನಾಯಕರನ್ನೆಲ್ಲ ನೀವೇ ಉತ್ತುಂಗಕ್ಕೆ ಏಸ್ತಾ ಇದ್ದೀರಾ, ಫ್ಯಾನ್ಸಿ ಹೆಸರುಗಳು ಮತ್ತು ಟೈಟಲ್ಸ್ನ ಕೊಟ್ಟು. ದೇ ಆರ್ ಕಿಡ್ಸ್, ಮಕ್ಕಳಷ್ಟೇ ಅವರು. ಅವ್ರು ಸರಿಯಾದ ಪ್ರತಿನಿಧಿಗಳೂ ಅಲ್ಲ. ಜಾಗೃತಿಯ ಮಟ್ಟದ ಬಗ್ಗೆ ಮಾತಾಡಿದ್ರಂತೂ ಅವರಲ್ಲಿ ಹೆಚ್ಚಿನವರಂತೂ ಅವ್ರನ್ನ ಯಾರು ಆರಿಸಿದ್ರೋ ಅವ್ರ ಜನರಿಗಿಂತಾನೇ ಕೆಳಗಿನ ಮಟ್ಟದಲ್ಲೇ ಇದ್ದಾರೆ. ಒಬ್ಬ ಸಾಮಾನ್ಯ ಅಮೆರಿಕ ಅಷ್ಟು ಮುಟ್ಟಾಳ್ನಾಗಿದ್ದಾನೆ ಅಂತ ನಾನಂತೂ ನಂಬಲ್ಲ. ಅಥವಾ ಯಾವುದೇ ದೇಶದ ಸಾಮಾನ್ಯ ಜನನೂ ಅಷ್ಟೊಂದು ಮೂರ್ಖನಾಗಿರ್ತಾನೆ ಅಂತ ನಾನಂತೂ ನಂಬಲ್ಲ. ಹೋಗ್ಲಿ, ಕೊನೆ ಪಕ್ಷ ಈ ಲೀಡರ್ಗಳಲ್ಲಿ ಸಾಮಾನ್ಯ ಜನಗಿರೋ ಪ್ರಜ್ಞೆ ಇದ್ದಿದ್ರೂ ಸ್ವಲ್ಪ ಒಪ್ಕೋಬೋದಿತ್ತು. ಆದರೆ ಆ ಥರನೂ ಇಲ್ಲ. ಅವರು ಜನರ ಅತ್ಯಂತ ಕೆಟ್ಟ ಗುಣಗಳನ್ನು ಪ್ರತಿನಿಧಿಸ್ತಾರೆ. ಈಗೋ, ಅಹಂಕಾರ, ಇದೇ ಮೂಲಭೂತ ತಪ್ಪು. ದ ಫಂಡಮೆಂಟಲ್ ಎದರ್. ಮನುಷ್ಯ ಅಂದರೆ ಯಾರು ಅನ್ನೋ ಮೂಲಭೂತ ಅರಿವಿನ ಕೊರತೆನೇ ಇದು. ನಮ್ಮ ಒಳಗಡೆ ನಡೀತಿರೋ ಯುದ್ಧನೇ ಆಚೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಿದೆ ಅಷ್ಟೇ. ಇದರಲ್ಲಿ ಇನ್ನೇನು ಇಲ್ಲ ಜಾಸ್ತಿ ಹೇಳೋದಕ್ಕೆ. ನಾನೊಬ್ಬ ವ್ಯಕ್ತಿ, ನಾನು ಈ ದೇಶಕ್ಕೆ ಸೇರಿದವನು, ನನ್ನದೇ ಆದ ಒಂದು ಸಿದ್ಧಾಂತ ಇದೆ, ನನ್ನದೇ ಆದ ಒಂದು ಧರ್ಮ ಇದೆ. ನಾನು ಅಮೇರಿಕನ್, ನೀನು ಇರಾನಿ, ನಾನು ಕ್ರಿಶ್ಚಿಯನ್, ನೀನು ಮುಸ್ಲಿಂ, ಅಥವಾ ನಾನೊಬ್ಬ ಜ್ಯೂ, ಅಥವಾ ನಾನೊಬ್ಬ ಹಿಂದೂ, ಅಥವಾ ಯಾವುದೋ ಒಂದು. ಎದುರಾಳಿನೇ ಇಲ್ಲ ಅಂದರೆ ನನ್ನ ಅಸ್ತಿತ್ವಕ್ಕೆ ಬೆಲೆ ಎಲ್ಲಿರುತ್ತೆ? ಬೇರೆಯವರು ಅನ್ನೋದು ಬೇಕು. ಅಹಂಕಾರ ಕೆಲಸ ಮಾಡೋದೇ ಬರೀ ದ್ವೈತದಲ್ಲಿ. ದ್ವೈತನ ತೆಗೆದುಹಾಕಿ ಅಹಂಕಾರವೂ ಇರಲ್ಲ. ಅದಕ್ಕೇ ಈ ಬೇರೆತನ, ಬಾರ್ಡರ್ಗಳು ಇವೆಲ್ಲ ಬೇಕಾಗಿರೋದು. ಗಡಿಗಳು, ಸೀಮೆಗಳು ಇವೆಲ್ಲ ಇರಲೇಬೇಕು ಅಹಂಕಾರಕ್ಕೆ, ಇಲ್ಲಾಂದರೆ ಅದು ಬದುಕಲ್ಲ.
ಮಿತಿಗಳಂದರೆ ದ್ವೈತ. ಈ ಕಡೆ ಒಂದು ವಿಷಯ, ಆ ಕಡೆ ಅದರ ವಿರುದ್ಧವಾಗಿ ಇನ್ನೊಂದು ವಿಷಯ. ಆಮೇಲೆ ಆ ಕಡೆ ಮತ್ತು ಈ ಕಡೆ ಎರಡೂ ಹಬ್ಬ ಮಾಡ್ತವೆ. ಎರಡೂ ಕಡೆ ಇರೋ ಅಹಂಕಾರಗಳು ಈ ಬೇರ್ಪಡೆಯಲ್ಲಿ ಖುಷಿ ಪಡ್ತವೆ. ನಿಜ ಹೇಳ್ಬೇಕಂದ್ರೆ ಈ ಸಪ್ರೇಟ್ ಆಗೋದೇ ನ್ಯಾಚುರಲ್ ಅಲ್ಲ. ಮತ್ತು ಈ ಯುದ್ಧಗಳನ್ನೆಲ್ಲ ಮೀಡಿಯಾದಲ್ಲಿ ಹೆಂಗೆ ಕವರ್ ಮಾಡ್ತಿದ್ದಾರೆ ಅಂತ ನೋಡಿ, ನಾ ಅದ್ರ ಮೇಲೆ ನಗ್ಬೋದಿತ್ತು. ಅಷ್ಟು ಆಶ್ಚರ್ಯವಾಗಿದೆ. ಅದರ ವಿಷಯ ಏನಂದರೆ ಅಲ್ಲಿ ಜೀವಗಳು ಸಾಯ್ತಾ ಇದ್ದಾವೆ. ಆ ನೋವಿನ ಸಂಗತಿ ನನ್ನನ್ನು ನಗಕ್ಕೆ ಬಿಡ್ತಾ ಇಲ್ಲ. ಅದೇ ಇದೆಲ್ಲ ಮಕ್ಕಳಾಟದ ಥರ ಇದೆ. ಅರ್ಥ ಆಗ್ತಿದೆ ತಾನೆ? ಈ ದೊಡ್ಡ ದೊಡ್ಡ ಕತೆಗಳಿಂದ ಮರಳಾಗಕ್ಕೆ ಹೋಗಬೇಡಿ. ಚೀನಾ ಹಂಗೆ ಮಾಡಿದ್ರು, ಜರ್ಮನಿ ಹಿಂಗೆ ಮಾಡಿದ್ರು, ಆ ಮಹಾನ್ ಸಾಮ್ರಾಜ್ಯ ಹೀಗೆ ಮಾಡ್ತು. ಏನಿದು ಮಹಾನ್ ಸಾಮ್ರಾಜ್ಯ? ಏನಂಗಂದ್ರೆ ಎಲ್ಲಿರೋದದು? ತೋರಿಸಿ ನನಗೆ. ನೀವು ಮಾತಾಡ್ತಿರೋದು ಒಬ್ಬ ವ್ಯಕ್ತಿ, ಮನುಷ್ಯನ ಬಗ್ಗೆ. ನೇರವಾಗಿ ಯಾಕೆ ಹೇಳೋಕ್ಕಾಗೋದಿಲ್ಲ ನಿಮಗೆ? ನಾವಿಲ್ಲಿ ಮಾತಾಡ್ತಿರೋದು ಮನುಷ್ಯನ ಅಹಂಕಾರದ ಬಗ್ಗೆ. ಯಾವುದೋ ಒಂದು ಕಲ್ಪನೆಯಿಂದ ಏನಕ್ಕೆ ಬಚ್ಚಿಟ್ಕೋತಿದ್ದೀರಾ? ಜಿಯೋ ಪಾಲಿಟಿಕ್ಸ್, ಡಿಪ್ಲೊಮೆಸಿ, ಇವುಗಳ ಮೇಲೆ ನಮ್ಮ ಕೈ ಇಟ್ಕೋಬೇಡಿ. ಇವುಗಳು ಯಾವತ್ತೂ ಕೆಲಸ ಮಾಡಲ್ಲ. ನೀವು ಹೇಳ್ತೀರ ನಿಶಸ್ತ್ರ ಮಾಡಿ ಇರಾನ್ನ. ಅದೇ ನಿಜ ಏನಂದರೆ ಇವತ್ತು ಇರಾನ್ಗೆ ಹಾಕಿರೋದನ್ನ ನೋಡಿ ಜಗತ್ತಿನ ಪ್ರತಿಯೊಂದು ದೇಶನೂ ಅಮೆರಿಕಾನ ತಲುಪುವಂಥ ಒಂದು ICBM ಬೇಕು ಅಂತ ಅಂದ್ಕೊಳ್ತವೆ. ಯಾಕಂದರೆ ಅವ್ರ ಪ್ರೆಸಿಡೆಂಟ್ನ ಅಮೇರಿಕಾಯಿಂದ ಕೊಲ್ಲೋದನ್ನ ತಡೆಯೋಕೆ ಅದೊಂದೇ ದಾರಿ ಇರೋದು ಅಂತ ಅವ್ರಿಗನ್ಸುತ್ತೆ. ಪ್ರತಿಯೊಂದು ದೇಶನೂ ಇವತ್ತು ಈ ಥರನೇ ಯೋಚಿಸ್ತಿದೆ. ಯಾಕಂದರೆ ಅವತ್ತು ಜಗತ್ತಿನಲ್ಲಿ ಶಕ್ತಿ ಬಲನೇ ಪ್ರದರ್ಶನ ಮಾಡ್ತಿರೋದು. ನಿನ್ನ ಹತ್ರ ನನ್ನ ಸಿಟಿನ ಹೊಡಿಯೋಕೆ ಮಿಸೈಲ್ ಇಲ್ವಾ? ಅದಕ್ಕೆ ನಾನು ನಿನ್ನ ಜಾಗಕ್ಕೆ ಬಂದು ಎಲ್ಲ ಸಿಟಿಗಳನ್ನ ಧ್ವಂಸ ಮಾಡ್ತೀನಿ. ನಿಮ್ಮ ಬೇಜಾರು ಏನಂದರೆ ನಿಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇರೋ ICBM ಇಲ್ಲ ಅಂತ. ಅದು ನಿಮ್ಮ ಅಪರಾಧ. ಸೊ ನೀವು ಯೋಚನೆ ಮಾಡ್ಬೋದು. ಈ ಯೋಚನೆ ನಡೀತಿರೋದು ಸ್ಟ್ರಾಟಜಿಕ್ ಥಿಂಕ್ ಟ್ಯಾಂಕ್ಸ್ ಒಳಗಡೆ. ಜಗತ್ತಿನ ಪ್ರತಿಯೊಂದು ರಾಜಧಾನಿಯಲ್ಲಿ ಅದೇ, ನಾವು ಹೇಗೆ ಒಂದು ನ್ಯೂಕ್ಲಿಯರ್ ICBMನ ಪಡ್ಕೋಬೋದು ಅಂತ. ಯಾಕಂದರೆ ಇಲ್ಲಾಂದರೆ ನಾವೆಲ್ಲ ತುಂಬ ಅಸುರಕ್ಷಿತ. ಎದುರಾಳಿ ಕಡೆ ಇರೋ ಅಹಂಕಾರ ಇವಾಗ ಈ ಥರ ಯೋಚಿಸುತ್ತೆ. ನೀವು ಇರಾನ್ನ ನಿಶಸ್ತ್ರ ಮಾಡಬೇಕು ಅಂತಿದ್ದೀರಾ? ಇಲ್ಲ. ಇನ್ನು ಮುಂದೆ ಎಲ್ಲ ದೇಶಗಳು ಇವಾಗ ಆದಷ್ಟು ಹೆಚ್ಚು ಆಯುಧ ತಗೋಬೇಕು ಅಂತಿರ್ತಾರೆ. ನಿಜವಾದ ನಿಶಸ್ತ್ರೀಕರಣ ಅಂದರೆ ಅಹಂಕಾರನ ನಿಶಸ್ತ್ರಗೊಳಿಸಿ ಅದನ್ನು ನಿಶಕ್ತ ಮಾಡಿ ಅದರಲ್ಲಿರೋ ವಿಷಾನ ತೆಗೀರಿ. ಇದು ಬಿಟ್ಟು ನಿಶಸ್ತ್ರೀಕರಣ ಅಂದರೆ ಬೇರೆ ಏನೂ ಅಲ್ಲ. ಸರಿ, ನೀವು ಯಾರೋ ಒಬ್ಬನ ತಡಿಬೋದು, ಮಿಸೈಲೋ ಅಥವಾ ಬಾಂಬೋ ತಯಾರಿಸೋದ್ರಿಂದ. ನೀವು ಅದನ್ನು ತಯಾರಿಸೋದನ್ನು ನಿಲ್ಲಿಸ್ಬೋದು, ಆದರೆ ಅದನ್ನು ಕೊಂಡ್ಕೊಳ್ಳೋದ್ರಿಂದ ಹೆಂಗೆ ತಪ್ಪಿಸ್ತೀರಾ? ಅದನ್ನು ಬಾಡಿಗೆಯಿಂದ ತಗೊಳ್ಳೋದನ್ನ ಹೆಂಗೆ ತಪ್ಪಿಸ್ತೀರಾ ಹೇಳಿ? ಪಾಕಿಸ್ತಾನ ಅವ್ರ ಬಾಂಬ್ನ ಏನಂತ ಕರೀತಿದ್ರು? ಇಸ್ಲಾಮಿಕ್ ಬಾಂಬ್. ಒಂದು ಸಮಯದಲ್ಲಿ ಉದ್ದೇಶ ಏನಾಗಿತ್ತು ಅಂದರೆ, ನೋಡಿ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಸೋಲ್ತಾ ಇದ್ದೀವಿ, ಆದರೆ ಬೇರೆ ಯಾವ ಮುಸ್ಲಿಂ ರಾಷ್ಟ್ರಗಳ ಹತ್ರನೂ ಇಲ್ಲದೆ ಇರೋದು ನಮ್ಮ ಹತ್ರ ಇದೆ. ಏನದು?
ಅದಕ್ಕೆ ನೀವು ನಮಗೆ ದುಡ್ಡು ಕೊಡಿ, ನಾವು ನಿಮಗೆ ಸೆಕ್ಯೂರಿಟಿ ಕೊಡ್ತೀವಿ. ಅದಕ್ಕೆ ಅದನ್ನು ಇಸ್ಲಾಮಿಕ್ ಬಾಂಬ್ ಅಂತ ಕರೀತಿದ್ದು. ನಿನ್ನ ಹತ್ರ ದುಡ್ಡಿದೆ, ಮುಸ್ಲಿಂ ರಾಷ್ಟ್ರಗಳ ಹತ್ರ ಪೆಟ್ರೋ ಡಾಲರ್ಸ್ ಇದೆ, ಎನರ್ಜಿ ಇದೆ, ದುಡ್ಡಿದೆ, ಉದ್ಯೋಗಗಳಿದ್ದಾವೆ. ಇದೆಲ್ಲ ನೀನು ನನಗೆ ಕೊಡು. ಅದು ಬದಲಾಗಿ ನಾನು ನಿನ್ನನ್ನು ನ್ಯೂಕ್ಲಿಯರ್ ಸುರಕ್ಷತೆಯಲ್ಲಿ ಇಡ್ತೀನಿ. ಆದರೆ ನಾನು ಕೊಡಂಗೆ ಆಗಿಲ್ಲ, ಅದು ಬೇರೆ ವಿಷಯ. ಆದರೆ ಯೋಚನೆ ಇದ್ದಿದ್ದು ಆ ಥರ 90ರ ದಶಕದಲ್ಲಿ ಮತ್ತು 2000ರ ಶುರುವಾತ್ನಲ್ಲಿ ದ ಪಾಕಿಸ್ತಾನಿ ನ್ಯೂಕ್ಲಿಯರ್ ಅಂಬ್ರೆಲಾ ಸಂಪೂರ್ಣ ಇಸ್ಲಾಂ ರಾಷ್ಟ್ರಗಳಿಗೆ. ಸೊ ನೀವು ಒಂದು ದೇಶನ ಬಾಂಬ್ ತಯಾರಿಸೋದ್ರಿಂದ ನಿಲ್ಲಿಸ್ಬೋದು, ಅದೇ ನೀವು ಆ ದೇಶನ ತಡೆಯೋಕ್ಕಾಗೋದಿಲ್ಲ ವ್ಯಾಪಾರ ಮಾಡೋದ್ರಿಂದ, ಲೀಸ್ ತಗೊಳ್ಳೋದ್ರಿಂದ ಅಥವಾ ಬೇರೆ ಏನೋ. ಅಹಂಕಾರ ಯಾವತ್ತೂ ಅಡೆತಡೆಗಳನ್ನು ಮೀರೋದಕ್ಕೆ ದಾರಿ ಹುಡುಕ್ತಾನೇ ಇರುತ್ತೆ ಅಲ್ವಾ? ಅದಕ್ಕೆ ಈ ಬಲವಂತವಾಗಿ ತಡೆಯೋ ಯತ್ನಗಳೆಲ್ಲ ಕೆಲಸ ಮಾಡಲ್ಲ. ನಾವು ನಮ್ಮನ್ನೇ ನೂಕ್ತಾ ಇದ್ದೀವಿ ಸರ್ವನಾಶದ ಕಡೆಗೆ. ನಾರ್ತ್ ಕೊರಿಯಾ ಬಗ್ಗೆ ಯೋಚನೆ ಮಾಡಿ, ಅವ್ರಿಗೇನು ಸಿಕ್ತು ಬಾಂಬು? ಅವ್ರ ಹತ್ರ ನಿಜವಾಗ್ಲೂ ಏನು ಸ್ವಂತ ಟೆಕ್ನಾಲಜಿನ ಇತ್ತು? ಯಾರೋ ಸಪ್ಲೈ ಮಾಡಿದ್ದು ಅವ್ರಿಗೆ. ಮತ್ತೆ ವಿಷಯ ಏನಂದರೆ, ಅಮೆರಿಕ ಅವ್ರ ಮೇಲೆ ಸುಲಭವಾಗಿ ಅಟ್ಯಾಕ್ ಮಾಡಲ್ಲ. ಯಾಕಂದ್ರೆ ಅವ್ರ ಹತ್ರ ಎರಡೂ ಇದೆ, ಬಾಂಬ್ ಮತ್ತು ಮಿಸೈಲ್. ಅದು ಇವಾಗ ಇಡೀ ಪ್ರಪಂಚಕ್ಕೆ ಉದಾಹರಣೆ ಥರ ಕಾಣಿಸುತ್ತೆ. ಅಹಂಕಾರ ಪವರಲ್ಲೇ ವ್ಯವಹಾರ ಮಾಡುತ್ತೆ. ಆದರೆ ಎಷ್ಟೇ ಪವರ್ ಸಿಕ್ಕಿದ್ದು ಅದಕ್ಕೆ ಭದ್ರತೆ ಅನ್ನೋದು ಸಿಗಲ್ಲ. ಅದಕ್ಕೆ ಅದು ಹೆಂಗಿರುತ್ತೆ ಅಂದರೆ, ಪವರ್ ಮುಖಾಂತರ ಆಡಳಿತಕ್ಕೋಸ್ಕರ ಮಾಡ್ತಿರೋ ಕುರುಡು ಹುಡುಕಾಟ ಥರ ಇರುತ್ತೆ. ತಡೆಯೋಕ್ಕಾಗದೇ ಇರೋ ಯುದ್ಧಕ್ಕೆ ತಲುಪುತ್ತೆ ಕೊನೆಗೆ. ಇದಕ್ಕಿರೋದು ಒಂದೇ ದಾರಿ, ಅಹಂಕಾರಕ್ಕೇ ಸವಾಲು ಹಾಕೋದು. ಅದೇ ಎಷ್ಟೊಂದು ಜನಕ್ಕೆ ಇದು ಕನಸು, ಅಸಾಧ್ಯ, ಅವ್ಯಾವಹಾರಿಕ ಥರ ಕಾಣಿಸುತ್ತೆ. ಬಹುಶಃ ಇದು ಕನಸು ಮತ್ತು ಅಸಾಧ್ಯ ಆಗಿರ್ಬೋದು, ಆದರೆ ನ್ಯೂಕ್ಲಿಯರ್ ಸರ್ವನಾಶ ಮಾತ್ರ ತುಂಬ ವ್ಯಾವಹಾರಿಕವಾಗಿದೆ. ನೀವು ತಯಾರಾಗಿದ್ದೀರಾ ಆ ನರಕನ ಅನುಭವಿಸೋದಕ್ಕೆ ಅಲ್ವಾ? ನ್ಯೂಕ್ಲಿಯರ್ ಯುದ್ಧ, ನೀವು ಅದನ್ನ ಸ್ವೀಕರಿಸೋದಕ್ಕೆ ತಯಾರಾಗಿದ್ದೀರಾ. ಆದರೆ ನಾನು ಅಹಂಕಾರನ ಎದುರಿಸೋ ಬಗ್ಗೆ ಮಾತಾಡಿದ್ರೆ ಅದನ್ನು ಯೂಟೋಪಿಯನ್ ಫ್ಯಾಂಟಸಿ ಅಂತ ಕರೀತೀರ. ಮತ್ತು ಇದು ಕೆಲಸ ಮಾಡಲಿಲ್ಲ ಅಂದರೆ ಇನ್ನೇನು ಕೆಲಸ ಮಾಡುತ್ತೆ ಹೇಳಿ? ನಿಮ್ಮ ಹತ್ರ ಬೇರೆ ಉಪಾಯ ಇದೆಯಾ? ಉತ್ತರ ಬಹಳ ಸುಲಭ. ಜಗತ್ತೀಗ ಬೇಕಾಗಿರೋದು ಶಿಕ್ಷಣ. ಇವ್ರಿಗೆ ಬೇಕಾಗಿರೋ ಶಿಕ್ಷಣ ಇಲ್ಲ, ನಾಯಕರಿಗಷ್ಟೇ ಅಲ್ಲ, ಸಾಮಾನ್ಯ ಜನರಿಗೂ ಇಲ್ಲ. ಅಂತರಂಗದ ಶಿಕ್ಷಣ, ಎಜುಕೇಶನ್ ಆಫ್ ದ ಸೆಲ್ಫ್. ಸಾರಿ ಆಚಾರ್ಯಜಿ, ಮಧ್ಯದಲ್ಲೇ ಮಾತಾಡ್ತಿದ್ದೀನಿ. ನೀವು ಇವಾಗ ಇದನ್ನ ಹೇಳಿದಾಗ ನಂಗೆ ಒಂದು ವಿಷಯ ನೆನಪಾಯ್ತು. ಈ ಸಾಮಾನ್ಯ ಜನಗಳ ಸಾವು, ಗಾಜಾ ಮೇಲೆ ನಡೀತಿರೋ ದಾಳಿಗಳ ಬಗ್ಗೆ ಕೇಳಿದಾಗ, ಅದರಲ್ಲೂ ನಾನಿರೋ ಅಮೆರಿಕಾದ ಸೌತ್ ಭಾಗದಲ್ಲಿ ನೀವು ಈ ಅಹಂಕಾರನ ಡಿಟಾಕ್ಸ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಆದ್ರೆ ನಂಗಿಲ್ಲಿ ಅದರ ಉಲ್ಟಾನೇ ಕಾಣಿಸ್ತಿದೆ. ಜನಗಳಿಗೆ ಅಮೆರಿಕ ಮಾಡ್ತಿರೋದನ್ನ ನೋಡಿ ಒಂಥರ ಹೆಮ್ಮೆ ಅನ್ಸ್ತಿದೆ. ನಾವೆಲ್ಲ ತುಂಬಾ ಪವರ್ಫುಲ್ ಅಂತ. ಇದೆಲ್ಲ ಅಮೆರಿಕಾದ ಹೊರಗಡೆ ನಡೀತಿರೋ ವಿಷಯ ಅಂತ ಭಾವನೆ. ಹಾಗಾಗಿ ಅಲ್ಲಿ ಏನಾದ್ರೂ ನಡೀಲಿ, ತಮ್ಗೇನು ಆಗ್ತಿಲ್ಲ ಅನ್ನೋ ಹಂಗೆ. ಇಲ್ಲ, ಮತ್ತೆ ಅದೇ ಅಹಂಕಾರಕ್ಕೆ ತನ್ನ ಕುರುಡತನ ಕಾಣಿಸೋದಿಲ್ಲ. ಅಹಂಕಾರ ಯಾವಾಗಲೂ ವಸ್ತುಗಳ ಬಗ್ಗೆ ಮಾತಾಡುತ್ತೆ ಹೊರತು ತನ್ನನ್ನು ತಾನು ನೋಡ್ಕೊಳ್ಳಲ್ಲ. ಅದರಿಂದ ಒಬ್ಬ ಸಾಮಾನ್ಯ ಅಮೇರಿಕನ್ ಏನು ಯೋಚನೆ ಮಾಡ್ತಾನೆ, ತೊಂದರೆ ಇರೋದು ವಸ್ತುಗಳ ಸ್ಥಿತಿಯಲ್ಲಿ ಅಂತ. ಅಮೇರಿಕಾ, ಬಹರೇನ್, ಕುವೈತ್, ಒಮಾನ್,
ಸಿರಿಯಾ ಗಲಾಟೆ ನಡೀತಿರೋದು ಅಲ್ಲಿ. ನಿಜ ಏನಂದ್ರೆ ಅದೇ ಗಲಾಟೆ ಯಾವ ಅಮೇರಿಕನ್ ಈ ಯುದ್ಧವನ್ನ ಸರಿ ಅಂತ ಒಪ್ಪಿದ್ದಾನೋ ಅವನೊಳಗೂ ಅಷ್ಟೇ ದೊಡ್ಡ ಗಲಾಟೆ ನಡೀತಿದೆ. ಒಳಗಿರೋ ಮನುಷ್ಯ ಪ್ರಶಾಂತವಾಗಿಲ್ಲ ಅಂದ್ರೆ ಹೊರಗಿನ ಜಗತ್ತು ಯಾವತ್ತೂ ಪ್ರಶಾಂತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದು ಎಲ್ಲ ಹೊರಗಡೆನೇ ಆಗ್ತಿದೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ನೀವು ರಿಲ್ಯಾಕ್ಸ್ ಆಗಿರೋ ಥರ ಫೀಲ್ ಮಾಡ್ಕೋತೀರಾ, ಮತ್ತೆ ಸೇಫ್ ಆಗಿದ್ದೀವಿ ಅಂತ. ಅದೇನು ಸುರಕ್ಷಿತವಾಗಿಲ್ಲ. ಬೆಂಕಿ ಅಲ್ಲೇನು ಕಾಣಿಸ್ತಿದ್ಯೋ ಮತ್ತೆ ಹೊಗೆ ಮೊದಲು ಅಂದ್ಕೊಂಡಿದ್ದು ನಿಮ್ಮದೇ ಅಂತರಂಗದ ಗುಹೆಯಲ್ಲಿ, ಅದು ಅಲ್ಲೇ ತಲುಪಿದ್ದು ಇಲ್ಲಿಂದಾನೆ. ನೀವು ಸುರಕ್ಷಿತರ ಅಲ್ಲ. ಅದು ನಿಮ್ಮ ದೈನಂದಿನ ಜೀವನದಲ್ಲಿ ಬೇರೆ ಬೇರೆ ರೂಪದಲ್ಲಿ ಹೊರಬರುತ್ತೆ. ಬೇರೆಯವರು ಬಾಂಬಿಂದ ಸಾಯ್ತಾರೆ, ಆದರೆ ನೀವು ಸಾಯ್ತೀರಾ ನಿಮ್ಮದೇ ಅಹಂಕಾರದ ಕೃತ್ಯಗಳ ಕಾರಣದಿಂದ. ಮನುಷ್ಯನನ್ನ ಕಾಡೋಕೆ ಯಾವಾಗಲೂ ಹೊರಗಿನ ಶತ್ರುವೇ ಬೇಕಾ? ಮನುಷ್ಯನನ್ನ ಕಾಡೋಕೆ ಯಾವಾಗಲೂ ಒಬ್ಬ ಹೊರಗಿನ ಶತ್ರುನೇ ಏನ್ ಬೇಕಾ? ಹಾಗಾಗಿ ಹೊರಗಿನ ಶತ್ರು ಬಾಂಬ್ ಹಾಕಿದ್ದ ಕಾರಣಕ್ಕೆ ಅಲ್ಲಿರೋ ಜನ ಸಾಯ್ತಾ ಇದ್ದಾರೆ. ಮತ್ತೆ ನೀವು ನರಳಿ ನರಳಿ ಬದುಕ್ತೀರಾ, ಯಾಕಂದ್ರೆ ನೀವು ಒಳಗಿನಿಂದಲೇ ನಿಮಗೆ ನೀವೇ ಬಾಂಬ್ ಹಾಕೊಳ್ತಿದ್ದೀರಾ. ನೋಡಿ, ದ್ವೈತ ಅನ್ನೋದು ಯಾವುದೂ ಇಲ್ಲ. ನೀವು ನಿಮ್ಮ ಪಕ್ಕದ ಮನೆಗೆ ಬೆಂಕಿ ಹಚ್ಬಿಟ್ಟು ನೀವು ನೆಮ್ಮದಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಅಷ್ಟೇ ಸಿಂಪಲ್. ಹೌದು, ನೀವು ಅದು ಹೇಳ್ತಿರೋದು ನಿಜ. ನಿಜಾನೇ. ಯಾಕಂದ್ರೆ ಈ depression ಆತಂಕ ಮತ್ತೆ ಖಂಡಿತ anxiety ಖಂಡಿತ ಇರೋ ಜನ ಸರ್, ಇದು ತುಂಬಾ ಕಾಮನ್ ಜಾಸ್ತಿ ಸೆನ್ಸ್ ಆಗಿ ಅನ್ಸೋದಿಲ್ಲ ಈ ಅಮೆರಿಕಾದ ಅನಾಚಾರಗಳನ್ನ ಇದಕ್ಕೆ ಲಿಂಕ್ ಮಾಡೋದಕ್ಕೆ. ಅಮೆರಿಕಾದಲ್ಲಿ ಈಗ ಹಬ್ಬಿರೋ ಈ ಮಾನಸಿಕ ರೋಗಗಳಿಗೂ ಕಳೆದ ದಶಕಗಳಿಂದ ಅಮೆರಿಕ ಜಗತ್ತಿನಾದ್ಯಂತ ಮಾಡ್ತಿರೋ ಕೆಲಸಗಳಿಗೂ ಲಿಂಕ್ ಇದೆ ಅನ್ನೋದು ಸಹಜವಾಗಿ ಯಾರಿಗೂ ಹೊಳೆಯೋದೇ ಇಲ್ಲ ಅಲ್ವಾ ತಾನೇ? ಮತ್ತು ನಾನಿಲ್ಲಿ ಬರೀ ಅಮೇರಿಕಾನ ದೋಷಿಸ್ತಿಲ್ಲ, ಬೇರೆ ದೇಶಗಳನ್ನೆಲ್ಲ ಬಿಟ್ಬಿಟ್ಟು. ನಾವೆಲ್ಲ ಒಂದೇ. ಆ್ಯಕ್ಚುಲಿ ಇಡೀ ಜಗತ್ತೇ ಅಮೇರಿಕನ್ ಡ್ರೀಮ್ಸ್ನ ಕನ್ಸು ಕಾಣುತ್ತೆ. ಇಡೀ ಪ್ರಪಂಚನೇ ಅಮೆರಿಕ ಕನ್ಸು ಕಾಣುತ್ತೆ. ಬಟ್ ನಾನಿಲ್ಲಿ ಅಮೆರಿಕ ಕೊಡದೇ ಇರೋದನ್ನ ಕಡೆಗಣಿಸ್ತಿಲ್ಲ. ಶಿಕ್ಷಣಕ್ಕೆ ಆಗಲಿ, ತಂತ್ರಜ್ಞಾನಕ್ಕೆ ಆಗಲಿ, ಅಥವಾ ಮೆಡಿಸಿನ್ಗೆ ಆಗಲಿ. ಅದೇ ವಿಷಯ ಅಹಂಕಾರಕ್ಕೆ ಬಂದಾಗ ಅಮೆರಿಕಾದವರು ಬೇರೆಯವರಷ್ಟೇನೇ ಕೊಡ್ರು. ಮತ್ತೆ ಅಧಿಕಾರಕ್ಕೆ ಏನು ಸಾಮರ್ಥ್ಯ ಇದೆ ಅಂದರೆ ಈ ಅರ್ಧ ಕೊಡತನ ಬದಲಾಯಿಸಿ ಪೂರ್ತಿ ಕೊರಡು ಮಾಡೋಕ್ಕೆ. ಅಹಂಕಾರದ ಜೊತೆ ಅಧಿಕಾರ ತನಗೆ ತಾನೇ ದೊಡ್ಡ ಶತ್ರು ಆಗ್ಬಿಡುತ್ತೆ.